ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಫೆಬ್ರವರಿ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 11ನೇ ತಾರೀಕಿನಂದು ಬುಧ ಗ್ರಹ, 12ನೇ ತಾರೀಕಿನಂದು ರವಿ ಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 27ನೇ ತಾರೀಕಿನಂದು ಬುಧ ಗ್ರಹ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ನಾವು ಇದನ್ನೆಲ್ಲ ಆಧರಿಸಿ ಕಟಕ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ಸಂತೋಷ ಪಡಬೇಕು. ಯಾಕೆ ಅಂದರೆ ಈ ಶುಕ್ರ ಗ್ರಹ ಇದೆಯಲ್ಲ, ಅದು ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ನವಮ ಭಾವ ಅಂದರೆ ಭಾಗ್ಯಸ್ಥಾನ, ಅಲ್ಲಿ ಶುಕ್ರ ಗ್ರಹದ ಸ್ಥಿತಿ. ಅದು ಕೂಡ ಆ ಶುಕ್ರ ಗ್ರಹ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ನವಮ ಭಾವ ಅಂದರೆ ಈ ಹಿಂದೆನೇ ಯೋಚನೆ ಮಾಡಿದ್ವಲ್ಲ, ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ಇತ್ಯಾದಿ. ಅಂದರೆ ಏನು, ಅದೃಷ್ಟ ಸ್ಥಾನ ನವಮ ಭಾವ ಅಂದರೆ ಅಲ್ಲಿ ಶುಕ್ರ ಗ್ರಹ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಒಂದೇ ಒಂದು ವಾಕ್ಯದಲ್ಲಿ ನಿಮ್ಮ ಈ ಮಾಸದ ಭವಿಷ್ಯವನ್ನು ಹೇಳಬೇಕು ಅಂತ ಹೇಳಿ ಆದರೆ ನಿಮಗೆ ಈ ಮಾಸದಲ್ಲಿ ಅದೃಷ್ಟ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ ನಿಮಗೆ ಸಂಪೂರ್ಣವಾಗಿ ಯಶಸ್ಸು ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಬೃಹಸ್ಪತಿ ಗ್ರಹ ಏಕಾದಶ ಭಾವದಲ್ಲಿ ಇದೆ, ಶುಕ್ರ ಗ್ರಹ ನವಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿದೆ. ಹಾಗಾಗಿ ನಿಮಗೆ ಈ ಮಾಸ ಅಂತೂ ಅತ್ಯಂತ ಅದ್ಭುತವಾಗಿದೆ. ಇನ್ನು ಚತುರ್ಥ ಭಾವದ ಅಧಿಪತಿಯಾದಂತಹ ಶುಕ್ರ ಗ್ರಹ ನವಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರುವುದರಿಂದಾಗಿ ನಿಮಗೆ ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಅಭಿವೃದ್ಧಿ ಅಂದರೆ ಏನು, ಒಂದೊಂದಾಗಿ ನೋಡ್ತಾ ಹೋಗೋಣ. ಮನೆಯನ್ನು ನೂತನಗೊಳಿಸುವಂಥದ್ದು ಅಂದರೆ ಮನೆಯೆಲ್ಲ ಸ್ವಲ್ಪ ಹಳತಾಗಿರುತ್ತೆ, ಅದಕ್ಕೆ ಹೊಸದಾಗಿ ಸುಣ್ಣ ಬಣ್ಣವನ್ನು ಬಳಿದು ಅದನ್ನು ಹೊಸದಾಗಿ ಮಾಡುವಂಥದ್ದು ಇರಬಹುದು. ಅನೇಕ ದಿನದಿಂದ ಅನ್ಕೊಂಡಿರ್ತೀರಿ, ಆದರೆ ಆಗ್ತಾ ಇರುವುದಿಲ್ಲ. ಆ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ಮನೆಯನ್ನು ನೂತನಗೊಳಿಸುವಂತಹ ಒಂದು ಯೋಗ ಅನ್ನುವಂಥದ್ದು ನಿಮಗೆ ಇದೆ. ಅಥವಾ ಇನ್ನು ಮನೆಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ, ಮನೆಯ ಜಾಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನೋ ಒಂದಷ್ಟು ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ, ಅದೇನಾದರೂ ನ್ಯಾಯಾಲಯದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವಂತಹ ಸಂಭವ ಅತಿ ಹೆಚ್ಚು ಇದೆ. ಇನ್ನು ಮನೆಯನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ತುಂಬ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಮನೆ ಏನೋ ಇಷ್ಟ ಆಯಿತು ಅಂತ ಹೇಳಿ ಆದ ಪಕ್ಷದಲ್ಲಿ ಅದು ರೇಟ್ ನೋಡಿದರೆ ಸಿಕ್ಕಾಪಟ್ಟೆ ಇರುತ್ತೆ. ಅದು ನಿಮ್ಮ ಒಂದು ಅಪೇಕ್ಷೆ ಇರುತ್ತಲ್ಲ, ಅದಕ್ಕಿಂತ ಹೆಚ್ಚಿರುತ್ತೆ. ಅಥವಾ ನಿಮ್ಮ ಅಪೇಕ್ಷೆಗೆ ಸರಿಯಾಗಿ ಅದರದ್ದು ಬೆಲೆ ಇರುತ್ತೆ, ಆದರೆ ಆ ಮನೆ ನಿಮಗೆ ಇಷ್ಟ ಆಗುವುದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಉಂಟಾಗ್ತಿದ್ರೆ ಅದೆಲ್ಲ ಬಗೆಹರಿಯುತ್ತೆ. ಮನೆಯನ್ನು ಕೊಂಡುಕೊಳ್ಬೇಕು ಅಂತ ಹೇಳುವಂತಹ ವ್ಯಕ್ತಿಗಳಿಗೂ ಕೂಡ ಅವರ ಒಂದು ಅಪೇಕ್ಷೆಗೆ ಸರಿಯಾದಂತಹ ಮನೆ ಅಂತ ಹೇಳುವಂಥದ್ದು ಅವರ ಒಂದು ಅಪೇಕ್ಷಿತವಾದಂತಹ ಬೆಲೆಯಲ್ಲೇ ಪ್ರಾಪ್ತಿಯಾಗುತ್ತೆ. ಅದಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಮನೆಗೆ ಬಾಡಿಗೆಗೆ ಜನ ಸಿಗ್ತಾರೆ. ಅಂದರೆ ಏನು ಹೇಳಿ, ಕೆಲವೊಂದಷ್ಟು ಜನ ಮನೆಯನ್ನು ಬಾಡಿಗೆಗೆ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಆದರೆ ಬಂದು ಕೇಳುವಂತಹ ವ್ಯಕ್ತಿಗಳು ಅವರಿಗೆ ಅಷ್ಟೊಂದು ಇಷ್ಟ ಆಗ್ತಾ ಇರುವುದಿಲ್ಲ, ಹಾಗೆ ಕೊಡುವುದಕ್ಕಾಗ್ತಾ ಇರುವುದಿಲ್ಲ. ಅಥವಾ ಯಾರು ಕೂಡ ಬಂದು ಕೇಳ್ತಾನೆ ಇರುವುದಿಲ್ಲ, ಹಾಗೆ ಖಾಲಿ ಇರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದು ಕೂಡ ಬಗೆಹರಿಯುತ್ತೆ. ಮನೆಗೆ ಬಾಡಿಗೆಗೆ ಜನಗಳು ಕೂಡ ಸಿಗ್ತಾರೆ. ಇನ್ನು ಮನೆಯನ್ನು ಮಾರಾಟ ಮಾಡಬೇಕು ಅಂತ ಹೇಳಿ ಅಂದುಕೊಂಡಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸ ಉತ್ತಮವಾಗಿದೆ. ಮನೆಯನ್ನ ಮಾರಾಟಕ್ಕೆ ಇಟ್ಟಿರ್ತಾರೆ, ಆದರೆ ಯಾರು ಕೂಡ ಬಂದು ಕೇಳ್ತಾ ಇರುವುದಿಲ್ಲ. ಕೇಳಿದ್ರು ಕೂಡ ಅವರು ಒಂದು ಅಪೇಕ್ಷಿತವಾದಂತಹ ಬೆಲೆ ಇರುತ್ತಲ್ಲ, ಅಷ್ಟಕ್ಕೆ ಕೇಳ್ತಾ ಇರುವುದಿಲ್ಲ, ತುಂಬ ಕಮ್ಮಿಗೆ ಕೇಳ್ತಾ ಇರ್ತಾರೆ. ಆ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದು ಕೂಡ ಬಗೆಹರಿಯುತ್ತೆ. ಒಂದು ಒಳ್ಳೆಯ ಬೆಲೆಗೆ ಮನೆ ಮಾರಾಟ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಅಥವಾ ಮನೆಯನ್ನು ಕಟ್ತಾ ಇರ್ತಾರೆ, ಯಾವುದೋ ಒಂದು ಕಾರಣಕ್ಕಾಗಿ ಅರ್ಧಕ್ಕೆ ಆ ಮನೆ ನಿಂತು ಹೋಗಿರುತ್ತೆ. ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿಯೂ ಕೂಡ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಅದನ್ನು ಮತ್ತೆ ಮುಂದುವರಿಸುವಂತಹ ಯೋಗ ಇದೆ. ಒಟ್ಟಲ್ಲಿ ಈ ಒಂದು 3-4 ನಾನು ಹೇಳಿದ್ದು,
ಮನೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮಗೆ ಏನೇ ಮನೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲ ಬಗೆಹರಿಯುತ್ತೆ. ಇನ್ನೊಂದು, ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಏನಾದರೂ ನೂತನವಾದ ವಾಹನಗಳನ್ನು ಕೊಂಡುಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆ ರೀತಿಯ ಕನಸುಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈಡೇರುತ್ತೆ. ಅಲ್ಲಿಗೆ ಏನು ಗೊತ್ತಾ, ಈ ಮಧ್ಯಮ ವರ್ಗದ ಜನಗಳ ಒಂದು ಕನಸು ಏನು ಅಂತ ಹೇಳಿ ಅಂದರೆ, ಒಂದು ಮನೆ ಕಟ್ಟಬೇಕು ಅಂತ, ಇನ್ನೊಂದು ಒಳ್ಳೆ ಒಂದು ಗಾಡಿಯನ್ನು ತೆಗೆದುಕೊಳ್ಬೇಕು, ಒಂದು ಒಳ್ಳೆ ಕಾರ್ ತಗೊಳ್ಬೇಕು ಅಂತ. ಅಷ್ಟೇ ಅಲ್ವಾ? ಏನು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಬೇಕು ಅಂತೆಲ್ಲ ಏನು ಕನಸನ್ನೆಲ್ಲ ಇಟ್ಕೊಂಡಿರೋದಿಲ್ಲ. ಒಂದು ಒಳ್ಳೆ ಮನೆ ಕಟ್ಟಬೇಕಪ್ಪ, ಒಂದು ಒಳ್ಳೆ ಗಾಡಿ ತಗೊಳ್ಬೇಕು, ಅಷ್ಟು ಮಾಡಿದರೆ ಒಂದು ರಾಜ ಅಂತ ಅಷ್ಟೇ ಕನಸನ್ನು ಇಟ್ಕೊಂಡಿರುವಂಥದ್ದು ಈ ಮಧ್ಯಮ ವರ್ಗದ ಜನಗಳೆಲ್ಲ. ಅದರಲ್ಲಿ ಆ ಎರಡು ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಅಂತ. ಇನ್ನೇನು ಬೇಕು ಹೇಳಿ, ಒಟ್ಟಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಬುಧ ಗ್ರಹ ಈ ಮಾಸದಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ದೇಹ ಸೌಖ್ಯಂ ಸುವಿದ್ಯಾಪ್ತಿಂ ಸತ್ಕರ್ಮ ಪರಿಶೀಲನಂ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಸುವಿದ್ಯಾಪ್ತಿಂ, ವಿದ್ಯಾರ್ಥಿಗಳಿಗಂತೂ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ನೀವು ಈ ಮಾಸದಲ್ಲಿ ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕುಜಗ್ರಹ ದ್ವಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ರವಿಗ್ರಹ ಮತ್ತೆ ಶನಿಗ್ರಹ ಇವೆರಡು ಕೂಡ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಆಮಿಷಗಳಿಗೆ ಒಳಪಟ್ಟು ನೀವೇನಾದರೂ ತಪ್ಪನ್ನು ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ತಕ್ಷಣವೇ ಶಿಕ್ಷೆ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಂದರೆ ನೀವು ಏನೋ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತೀರಿ, ನಿಮಗೆ ನಿಮ್ಮದೇ ಆದಂತಹ ಒಂದು ಸಂಬಳ ಪ್ರಾಪ್ತಿ ಆಗ್ತಿರುತ್ತೆ. ಆದರೆ ಅದು ಬಿಟ್ಟು ಇನ್ನೂ ಕೂಡ ಹೆಚ್ಚಿಗೆ ಏನೋ ಸಂಪಾದನೆ ಮಾಡಬೇಕು ಅಂತ ಹೇಳಿ ಯಾರೋ ಬಂದು ಏನೋ ಕೇಳ್ತಾರೆ, ನಾನು ಮಾಡ್ಕೊಡ್ತೀನಿ ಒಂದಿಷ್ಟು ದುಡ್ಡು ಕೊಡು ಅಂತ ಹೇಳಿ ಕೇಳಿದಂತಹ ಪಕ್ಷದಲ್ಲಿ ಆ ರೀತಿಯಾಗಿ, ಅಥವಾ ಅವರೇ ಬಂದು ನಿಮಗೊಂದಷ್ಟು ಆಮಿಷವನ್ನು ಕೊಡ್ತಾರೆ, ಇದೊಂದು ಮಾಡಿಕೊಟ್ರೆ ನಾನು ಇಷ್ಟು ಕೊಡ್ತೀನಿ ಅಂತ ಹೇಳಿ, ಆ ರೀತಿಯಾಗಿ ಆಮಿಷಗಳಿಗೆ ಒಳಪಟ್ಟು ಏನಾದರೂ ನೀವು ತಪ್ಪು ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ತಕ್ಷಣವೇ ಶಿಕ್ಷೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಈ ಒಂದೆರಡು ವಿಚಾರದಲ್ಲಿ ಜೋಪಾನವಾಗಿರಬೇಕು. ಮತ್ತು ಉಳಿದಂತೆ ನೋಡಿದ್ವಲ್ಲ, ಎಲ್ಲ ವಿಚಾರದಲ್ಲಿಯೂ ಅತ್ಯಂತವಾಗಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ. ಒಂದು ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಆದರೆ ಆಮಿಷಗಳಿಗೆ ಒಳಗಾಗಿ ತಪ್ಪನ್ನು ಮಾಡಬಾರದು, ಆಯ್ತಾ? ಮತ್ತೆ ಉಳಿದಂತೆ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.